ಬಕ್ರೀದ್ ಅಂತ ಹೇಳಿದ್ರೆ ನಿಮಗೆ ಒಂದು ರೀತಿ ವಿಶೇಷವಾದ ಹಬ್ಬ. ಅದರಲ್ಲಿ ಈ ರೀತಿ ಕುರಿಗಳನ್ನ ತಗೊಳ್ಳೋದು ಕೂಡ ಒಂದು ಪ್ರತಿಷ್ಠೆ ಆಗಿರುತ್ತೆ. ಇವತ್ತು ಒಂದಷ್ಟು ಕುರಿ ತಗೊಂಡಿದ್ರಿ, ಎಲ್ಲೆಲ್ಲಿಂದ ಯಾವ್ಯಾವ ಕುರಿಗಳನ್ನ ನಾವು ಮೇನ್ ಆಗಿ ಕಾಶ್ಮೀರಿಂದ ತರಿಸಿದ್ವಿ 2 ಮರಿನ. ಕಾಶ್ಮೀರಿಂದ ತರಿಸಿರೋದು, ಆದ್ರೆ 6 ತಿಂಗಳು ಆಗಿದ್ದು ತಗೊಬಂದು. ನಮ್ಮ ಫ್ರೆಂಡ್ ಇದ್ದಾರೆ ಅಂತ ಮುಬಾರಕ್ ಅಂತ, ಅವರು ಮಾರ್ಕೆಟ್ ರೋಡಲ್ಲಿ ಇರೋದು, ಅವ್ರು ಸಾಕು ಕೊಟ್ಟಿದ್ದು 6 ತಿಂಗಳು ಸಾಕಿದ್ದಾರೆ. ಅದು ಡೈಲಿ ಒಂದು ದಿವಸಕ್ಕೆ 1,000 ರೂಪಾಯಿ ಖರ್ಚು ಬರುತ್ತೆ ಒಂದು ಮರಿಗೆ. ಅದು ಒಂದು ಮರಿಗೆ ಅದು ಮೇಂಟೆನೆನ್ಸ್, ಅದೇನು ತಿನ್ನಲ್ಲ, ಬರೀ ಸ್ಪೆಷಲ್ ಐಟಮ್ ಮಾತ್ರ ತಿನ್ನುತ್ತೆ. ಸ್ಪೆಷಲ್ ಐಟಮ್ ಅಂದರೆ ಇವಾಗ ಜೋಳ, ಮಕ್ಕಿ ಜಾರಿ, ಹಂಗೆ ಆ ಥರ ತಿನ್ನೋದು. ಏನು ಈ ಕಡೆ ಲೋಕಲ್ ಏನೂ ತಿನ್ನಲ್ಲ. ಲೈಟಾಗಿ ಏನಾದ್ರು ಗ್ರೀನ್ ಲೀವ್ಸ್ ಹಾಕ್ಬೇಕು ಅದಕ್ಕೆ ಅಷ್ಟೇ, ಅದು ಇದು ಮಾಡೋಕ್ಕೆ ಇದಾಗಬೇಕಲ್ಲ ಅದಕ್ಕೆ ಹೊಟ್ಟೆದಲ್ಲಿ, ಅದಕ್ಕೋಸ್ಕರ ಆಗಬೇಕಷ್ಟೇ. ಅದು 6 ತಿಂಗಳು ಆಗಿದೆ ತೊಗೊಂಡು ತೊಗೊಂಬಂದು ಅದೊಂದು 2 ತಂದಿದ್ವಿ, ಕಾಶ್ಮೀರಿಂದ ತರಿಸಿದ್ದು. ಅದು ಬಂದು ವಿಲಾಯ್ತಿ ಅಂತ. ಅದ್ರ ಮಟನ್ ತುಂಬ ಚೆನ್ನಾಗಿರುತ್ತೆ. ಅಂಚೆಗೋಸ್ಕರ ತರಿಸಿರೋದಷ್ಟೇ, ಅದು ನಮ್ಮ ಮನೆಗೋಸ್ಕರ ಅಲ್ಲ, ಅಂಚೆಗೋಸ್ಕರ, ಕುರ್ಬಾನಿ ಕೊಡೋಗೋಸ್ಕರ, ಹಬ್ಬಗೋಸ್ಕರ. ಈ ಹಬ್ಬ ಬಂದು ವಿಶೇಷವಾಗಿ ಬೇರೆಯವ್ರಿಗೆ ಹಂಚ್ಬೇಕು. ನಾವು ಬೇರೆಯವ್ರಿಗೆ ಹಂಚ್ಬೇಕಂತ ನಾವು ಮಾಂಸ ಹಂಚಬೇಕು. ಯಾರು ಬಡವ್ರು ಇರ್ತಾರಲ್ಲ, ಯಾರ ಮನೆಗೆ ಅವರು ಮಾಂಸ ತಿನ್ನಲ್ಲ ಒಬ್ಬೊಬ್ಬರು, ಅವರಿಗೋಸ್ಕರ ಅದು ಹಂಚಬೇಕು. ಅದರಲ್ಲಿ ನಮ್ಮದು ಒಂದು ಪಾಯಿಂಟ್ ಇರುತ್ತೆ, ಅಷ್ಟು ನಾವು ತಕ್ಕೊಂಬಂದು ಎಲ್ಲ ಹಂಚಿಬಿಡ್ಬೇಕು. ಎಲ್ಲ ನಾವೇ ಇಟ್ಕೊಳಂಗಿಲ್ಲ, ಅದು ಎಲ್ಲ ಹಂಚಿಬಿಡ್ಬೇಕು. ಅದಕ್ಕೋಸ್ಕರ ನಾವು ಚಿಕ್ಕಮಂಗ್ಳೂರಲ್ಲಿ ಈ ಥರ ಒಂದು ಬೇರೆ ಬೇರೆ ಥರ ತರ್ಸೋಣ, ಬೇರೆ ಬೇರೆ ಥರ ಮಾಡೋಣ ಅಂತ ನಮಗೆ ಒಂದು ಕಾನ್ಸೆಪ್ಟು. ವರ್ಷ ತರಿಸ್ತೀವಿ ನಾವು. ಹೋದ ವರ್ಷನೂ ತರಿಸಿದ್ವಿ, ಮಾರ್ಚಲ್ಲ ಅಂತ ಆಂಧ್ರ ಪ್ರದೇಶದಿಂದ ತರಿಸಿದ್ದೆ. ಅದು ತುಂಬ ಚೆನ್ನಾಗಿತ್ತು. ಇವಾಗ ಇಲ್ಲಿಂದ ತರಿಸಿದ್ದೀನಿ. ಇದು ವಿಲೇತಿ ಇದೆ, ಅದು ಬಂದು ಅದು ಇಂಡೋನೇಷ್ಯಾ ಮತ್ತು ಕರ್ನಾಟಕ ಬ್ರೀಡ್ ಮಿಕ್ಸ್ ಆಗುತ್ತೆ. ಇದಕ್ಕೆ ಬಂದು 1,70,000 ರೂಪಾಯಿ ಕೊಟ್ಟೆ ಜೋಡಿಗೆ. 1,70,000 ರೂಪಾಯಿ ಕೊಟ್ಟೆ. ಅದು ಬಂದುಬಿಟ್ಟು ಇಂಡೋನೇಷ್ಯಲ್ಲಿ ಬೆಂಗಳೂರಲ್ಲಿ ನಮ್ಮ ಫ್ರೆಂಡ್ಸ್ ಹಾಕಿದ್ದೆ. ಅದು ಅಲ್ಲಿದ್ದಲ್ಲ ಲಾಸ್ಟಲ್ಲಿ, ಕರ್ನಾಟಕ ಮತ್ತು ಇಂಡೋನೇಷ್ಯಾ ಬ್ರೀಡು. ಅದಕ್ಕೆ 75,000 ರೂಪಾಯಿಗೆ ತಗೊಂಡಿದ್ದು ಮರಿನ. ಅದು ತುಂಬ ಚೆನ್ನಾಗಿದೆ. ಅದು ಅವ್ರು ಕೊಡೋ ಟೈಮಲ್ಲಿ ಹೆಂಗೆ ಹತ್ತಿದ್ದಾನಂದರೆ ಪಾಪು ಥರ ಮೇಂಟೈನ್ ಮಾಡಿ 4 ವರ್ಷ ಸಾಕು ಕೊಟ್ಟಿದ್ದಾನೆ ಮರಿ. ತುಂಬ ಇವತ್ತು ಫೋನ್ ಮಾಡಿದೆ ಆ ವಿಡಿಯೋ ಕಾಲ್. ಅವನಿಗೆ ರಾತ್ರಿ 2 ಗಂಟೆಗೆ ವಿಡಿಯೋ ತೋರಿಸ್ಬೇಕು ನಾನು. ಮರಿ ಹೆಂಗಿದೆ ಕುಯ್ಬೇಡ ಅಂತಿದ್ದಾನೆ. ಹಂಗೆ ಅದು ಒರಿಜಿನಲ್ ಕುರ್ಬಾನಿ ಅಂದರೆ ಅದೇ. ಸಾಕ್ಬೇಕು ನಾವು, ಒಳ್ಳೆ ಸಾಕಿ ಅದಕ್ಕೆ ಕೊಟ್ಟು ನಮಗೆ ದುಃಖ ಆಗಬೇಕು. ಈ ಥರ ಮರಿ ಕೊಟ್ವಿ ಅಂತ ನಮಗೆ ದುಃಖ ಆದ್ರೇ ಅದು ಒರಿಜಿನಲ್ ಕುರ್ಬಾನಿ ಅಂತ ಹೇಳೋದು. ಅದಕ್ಕೆ ಇದು ನೋಡಿ, ಇದು ಸಣ್ಣ ಇದೆ 2, ಅದು ತಂದಿದ್ದೀವಿ. ಅದು ಬಂದು ದಿಲ್ಲಿಯಿಂದ ಒಂದು ತರಿಸಿದ್ದೀನಿ, ಒಂದು ಹರಿಯಾಣದಿಂದ ತರಿಸಿದ್ದೀನಿ. ಅದು ಬರ್ಬರಿ ಅಂತಾರೆ ಅದಕ್ಕೆ. ಅದ್ರೂ ತುಂಬ ಚೆನ್ನಾಗಿರುತ್ತೆ ಮಾಂಸ. ಒಳ್ಳೆ ಮಾಂಸ, ಒಳ್ಳೆ ಕನ್ಸಪ್ಷನ್ನು, ಒಳ್ಳೆ ಹೆಲ್ತಿ, ಒಳ್ಳೆ ಮಾಂಸ. ಇದು ನಿಮಗೆ ನೋಡೋಕ್ಕೆ ಕುಳ್ಮರಿ, ಒಂದು ಮರಿಯಲ್ಲಿ 30-35 kg ಮಾಂಸ ಸಿಗುತ್ತೆ ಅದರಲ್ಲಿ. ಇವಾಗ 8 ಕುರಿ ಇದೆ ಸರ್ ನಮ್ಮ ಹತ್ರ. 8 ಕುರಿ. ನಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ, ಪಾಪು ಇಲ್ಲಿ ಸಣ್ಣ ಪಾಪುಯಿಂದ ಎಷ್ಟು ಹುಟ್ಟುತ್ತಲ್ಲ ಪಾಪು, ಅದರಿಂದ ಎಷ್ಟು ದೊಡ್ಡದಿರೋ ಅಲ್ಲಿಗೋಸ್ಕರ ನಾವು ಕೊಡ್ತೀವಿ. ವರ್ಷ ಕೊಡ್ತೀವಿ. 8 ಜನ ಇದ್ದಾರೆ, 8 ಕುರಿ, ಒಂದೊಂದು ಕುರಿ. ಅರ್ಬಾಸ್ ಸೇಟ್ ಅಂತ ಇವ್ರ ಹೆಸರು. ನಮ್ಮ ಫ್ರೆಂಡು, ನನ್ನ ತಮ್ಮನೂ ಆಗಬೇಕು. ಇವರು ವರ್ಷ ಒಂದು ಡಿಫ್ರೆಂಟ್ ಕುರಿ ತೊಗೊಂಡು ಬರ್ತಾರೆ. ಈ ವರ್ಷ ಭಾಳ ಡಿಫ್ರೆಂಟಾಗಿ ಕುರಿ ತೊಗೊಂಡು ಬಂದುಬಿಟ್ಟಿದ್ದಾರೆ. ಭಾಳ ಖುಷಿ ಇದು ನೋಡಿ. ಎಲ್ಲ ಚಿಕ್ಕಮಗಳೂರೆಲ್ಲ ಭಾಳ ಜನ ಖುಷಿ ಪಡಿದ್ರು. ಒಳ್ಳೆ ಕುರಿನೂ ತೊಗೊಂಡು ಬಂದು ಕೊಟ್ಟಿದ್ದಾರೆ ಜನಗಳಿಗೆ. ತೊಗೊಂಡೋಗಿದ್ದವರೆಲ್ಲ ಖುಷಿಯಾಗಿದ್ದಾರೆ. ಒಳ್ಳೆ ಕುರಿ ತೊಗೊಂಡು ಬಂದು ಕೊಟ್ಟ ಹುಡುಗ ಅಂತ. ನಮಗೊಂಥರ ಖುಷಿ. ಈ ಹಬ್ಬನೇ ಒಂಥರ ಖುಷಿ ಸರ್. ಯಾಕಂದರೆ ಎಲ್ಲರೂ ಕುರ್ಬಾನಿ ಕೊಡಬೇಕಂದ್ರೆ ಮನಸ್ಸಲ್ಲಿ ಒಂದು ದುಃಖ ಇರುತ್ತೆ, ನಾವು ಕುರ್ಬಾನಿ ಕೊಡಬೇಕು ಅಂತ. ನಮ್ಮ ಇಬ್ರಾಹಿಂ ಅಲೈಹಿಸ್ಸಲಾಮ್ ಸುನ್ನತ್ ಇದು. ಅದರಿಂದ ನಮಗೆ ನಮ್ಮ ಪುರಾಣದಲ್ಲಿ ಎಲ್ಲ ಇದೆ, ಕುರ್ಬಾನಿ ಕೊಡಲೇಬೇಕು ಅಂತ. ಯಾರು ತಾಕತ್ತಿದೆ ಅವ್ರು ಕುರ್ಬಾನಿ ಕೊಡ್ತಾರೆ ಸರ್. ಕುರ್ಬಾನಿ ಏನಕ್ಕೆ ನಾವು ಯಾವ ಥರ ಕುರ್ಬಾನಿ ಕೊಟ್ಟು ನಾವು ಯಾವ ಥರ ಮಟನ್ ತಿಂತೀವಿ, ಅದೇ ಥರ ಬಡವರು ತಿನ್ನಬೇಕು. ಅವರಿಗೆಲ್ಲ ನಾವು ಹೋಗಿ ಮನೆಗೆ ಹಂಚಿ ಬರ್ತೀವಿ, ಬಡವರಿಗೆ ಕೊಡ್ತೀವಿ. ಅದೊಂಥರ ನಮಗೆ ಖುಷಿ ಕೊಡುತ್ತೆ ಮನಸ್ಸಿಗೆ. ಮಕ್ಕಳೆಲ್ಲ ಇದರಲ್ಲಿ ಭಾಳ ಖುಷಿಯಾಗಿರ್ತಾರೆ, ಕುರಿ ತೊಗೊಂಡು ಬರ್ತಾರೆ ನಮ್ಮ ಮನೆಯಲ್ಲಿ ಅಂತ. ಅದೇ ಒಂದು ಖುಷಿ ಸರ್ ನಮಗೆ ಹಬ್ಬದಿಂದ ಭಾಳ ಖುಷಿ. ಮಾತ್ರ ಅರ್ಬಾಸ್ ಬಿ ಒಳ್ಳೆ ಕುರಿ ತೊಗೊಂಡು ಬಂದಿದ್ದಾರೆ. ಕಾಸ್ಟ್ಲಿ ಕುರಿನೂ ಇದೆ, 1,70,000 ಇದೆ. ಆಮೇಲೆ ಒಂದು ಇಂಡೋನೇಷ್ಯಾ ಬ್ರೀಡ್ ಒಂದಿದೆ, ಆಮೇಲೆ ರಾಜಸ್ಥಾನಿಂದ ಒಂದಿದೆ, ಮಧುರೈದು ಒಂದಿದೆ. ಒಳ್ಳೆ ಬ್ರೀಡ್ ತೊಗೊಂಡು ಖುಷಿ ಇದು ನೋಡಿ. ನಾವು ಟೈಮ್ ಪಾಸ್ ಮಾಡೋಕ್ಕೆ ಇಲ್ಲಿ ಬರ್ತೀವಿ. ಒಂದು ಸ್ವಲ್ಪ ಕೆಲಸ ಇದ್ದಿಲ್ಲ ಅಂದರೆ 1 ಗಂಟೆ 2 ಗಂಟೆ ಇಲ್ಲಿ ಇದ್ದು ಹೋಗ್ತೀವಿ ಸರ್. ಅಂದರೆ ಕುರ್ಬಾನಿ ಕೊಡೋದು ಏನೋ ಕೊಡಬೇಕು ಅಂತಲ್ಲ, ಅವರಿಗೂ ಒಳ್ಳೇದೇ ಕೊಡಬೇಕು. ಯಾಕಂದರೆ ಒಳ್ಳೇದಿದ್ರೆ ನಮಗೊಂದು ಇದು ಅದೇನಂದರೆ ನಮಗೂ ಸ್ವರ್ಗಕ್ಕೆ ಇದು ಅಂತ ತೊಗೊಂಡೋಗಂಗೆ ಗಟ್ಟಿ ಇರಬೇಕು, ಒಳ್ಳೇದಿರಬೇಕು. ಇಂಥ ಕಾಯಿಲೆ ಇರೋದು ಕೊಡಬಾರ್ದು, ಸಣ್ಣದಿರೋದು ಕೊಡಬಾರ್ದು. ಒಳ್ಳೆ ನೋಡೋಕ್ಕೆ ತಾಕತ್ತಲ್ಲಿರ್ಬೇಕು ಕುರಿ, ಅಂಥ ಕುರಿನೇ ಕೊಡ್ಬೇಕು ಸರ್. ಅದು ನಮ್ಮ ಇದರಲ್ಲಿ ಇದೆ, ಕೊಡಲೇಬೇಕಂತ ಅದಕ್ಕೋಸ್ಕರ ಕೊಡ್ತಾರೆ. ನನ್ನ ವೆಯ್ಟು 125 kg ಇದೆ ಸರ್. ನಾನು 75 kg ಆಗಬೇಕು ಅಂದರೆ 50 kg ವೆಯ್ಟ್ ಸಣ್ಣ ಆಗಬೇಕು ಅಂತ ತುಂಬ ಯೋಚನೆ ಮಾಡ್ತಿದ್ದೀರಾ. 1 ವರ್ಷ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ 125 kgಯಿಂದ ಆರಾಮಾಗಿ 75 kgಗೆ ಬರ್ತೀರಾ. ತಡ ಯಾಕೆ ಮಾಡ್ತೀರಾ? ನೀವು ಸಣ್ಣ ಆಗಬೇಕು, ಹೆಲ್ತಿ ಆಗಿರಬೇಕು ಅಂದರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.